ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಹೊಸಬ್ರಿಗಾಗಿರ್ಬೋದು, ಅನೇಕ ಸಾಧಕರಿಗೆ. ಈ ಧ್ಯಾನ ಅನ್ನುವಂಥದ್ದನ್ನ ಹೇಗ್ ಮಾಡ್ಬೇಕು? ಹೇಗ್ ಕೂತ್ಕೋಬೇಕು? ಅದಕ್ಕೆ ನಿರ್ದಿಷ್ಟವಾದ ಸ್ಥಳ ಬೇಕಾ? ನಿರ್ದಿಷ್ಟವಾದ ಒಂದು ಆಸನ ಬೇಕಾ? ಯಾವ ರೀತಿಯಾಗಿ ಮಾಡ್ಬೇಕು? ಎಷ್ಟು ಸಮಯ ಮಾಡ್ಬೇಕು? ಈ ತರದ ಅನೇಕ ಪ್ರಶ್ನೆಗಳು ಅವರಲ್ಲಿ ಏಳ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಏನನ್ನ ಹೇಳೋದಿಕ್ಕೆ ಇಷ್ಟಪಡ್ತೀರಿ? ಈಗ ಧ್ಯಾನ ಅಂತಂದ್ರೆ ಸರಳವಾಗಿ ಹೇಳೋದಾದ್ರೆ ಶಿಫ್ಟಿಂಗ್ ಆಫ್ ಯುವರ್ ಅಟೆನ್ಷನ್ ಫ್ರಮ್ ಒನ್ ಟು ಅನದರ್ ಅಂತ ಹೇಳ್ಬೋದು. ಅಂದ್ರೆ ನಾವೇನೋ ಮಾಡ್ತಾ ಇದ್ದೀವಿ, ಅದರಿಂದ ಬೇರೆ ಇನ್ನೊಂದಕ್ಕೆ ನಾವು ತೊಡಗೋದನ್ನ ಅಥವಾ ಒಂದೇ ವಿಚಾರದಲ್ಲಿ ತೊಡಗಿಸ್ಕೊಳ್ಳೋದನ್ನ ಧ್ಯಾನ ಅಂತ ಹೇಳ್ಬೋದು. ಸೊ ನಮ್ಮ PSSM ಇಂದ ನಾವು ಹೇಳ್ಕೊಡ್ತಾ ಇರೋದು ಅಥವಾ ಕಲಿಸ್ಕೊಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಧ್ಯಾನ ಅನ್ನೋದು ಪಾಳಿ ಭಾಷೆನಲ್ಲಿ ನಮ್ಮ ದೇಹದಲ್ಲಿ ನಡೆಯೋ ಸಹಜವಾದ ಸರಳವಾದ ಉಸಿರು ಒಳಗಡೆ ಹೋಗೋದು, ದೇಹದಿಂದ ಮೂಗಿನ ಭಾಗದಲ್ಲಿ ಆಚೆ ಬರೋದನ್ನ, ಅದ್ರ ಜೊತೆ ಇರೋದನ್ನ ಆನಾಪಾನಸತಿ ಧ್ಯಾನ ಅಂತ, ಉಸಿರನ್ನ ಗಮನಿಸೋ ಧ್ಯಾನ ಅಂತ ಹೇಳೋದು. ಇದನ್ನ ಮಾಡಕ್ಕೆ ಯಾವುದೇ ಒಂದು ವಿಶೇಷವಾದ ಉಡುಪಿಲ್ಲ ಅಥವಾ ಒಂದು ಭಂಗಿ ಇಲ್ಲ, ಏನು ಇಲ್ಲ. ಕೂತ್ಕೊಳ್ಳೋದು ಸುಖಾಸನ. ಅದನ್ನೇ ಪತ್ರಿಸರವರು ಸುಖ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅಂದ್ರೆ ಉಸಿರನ್ನ ಹಿಡಿಯೋದಾಗ್ಲಿ ಬಿಡೋದ್, ದೀರ್ಘವಾಗಿ ತಗೊಳ್ಳೋದು ದೀರ್ಘವಾಗಿ ಬಿಡೋದು ಅವೆಲ್ಲ ಏನು ಇಲ್ಲ. ದೇಹದಲ್ಲಿ ನಡೀತಾ ಇರೋ ಸಹಜವಾದ ಉಸಿರಾಟವನ್ನ ಸ್ಥಿರವಾದ ಆಸನದಲ್ಲಿ, ಅಂದ್ರೆ ದೇಹನ ಅಲ್ಲಾಡಿಸ್ತಾ ಇರಬಾರ್ದು, ಎರಡು ಕೈಯು ಜೋಡಿಸಿ ಎರಡು ಕಾಲು ಜೋಡಿಸಿ ಕಣ್ಣುಗಳನ್ನ ಮುಚ್ಚಿ ಹಗುರವಾಗಿ ನಮ್ ದೇಹದಲ್ಲಿ ನಡೆಯೋ ಉಸಿರಾಟವನ್ನ ನೋಡೋದು. ಇದು ಆನಾಪಾನಸತಿ ಧ್ಯಾನ. ಇದು ಯಾರ್ ಬೇಕಾದ್ರೂ ಮಾಡ್ಬೋದು. ಈ ವಯಸ್ಸಿನ ನಿರ್ಬಂಧನೆ ಇಲ್ಲ ಅಥವಾ ಇದಕ್ಕೊಂದು ದೀಕ್ಷೆ ಅಂತಿಲ್ಲ, ಏನೂ ಇಲ್ಲ. ಅತಿ ಸರಳವಾಗಿರುವಂತದ್ದು ಇದು. ಈ ಒಂದು ಆನಾಪಾನಸತಿ ಧ್ಯಾನ ವಿಧಾನವನ್ನ ಅಳವಡಿಸ್ಕೊಂಡು ಭಗವಾನ್ ಬುದ್ಧ ಮಾಧವ ಆಗೋದು ಅಂತ ಹೇಳ್ತೀವಿ, ಆತರ ಜ್ಞಾನೋದಯವನ್ನ ಹೊಂದಿ ಭಗವಾನ್ ಬುದ್ಧ ಆಗಿದ್ದು. ಹಾಗಾಗಿ ಈ ಒಂದು ಆನಾಪಾನಸತಿ ಧ್ಯಾನದಲ್ಲಿ ತೊಡ್ಗೋದು ಯಾರಿಗ್ ಬೇಕಾದ್ರೆ ಕಣ್ಮುಚ್ಚು ಉಸಿರು ನೋಡು ಅಂತಂದ್ರೆ ತುಂಬಾ ಸುಲಭದ ವಿಚಾರ ಇದು. ಅಂದ್ರೆ ಇದಕ್ಕೆ ಏನಾದ್ರೂ ನಿರ್ದಿಷ್ಟವಾದ ಸ್ಥಳ ಅಂತ ಏನಾದ್ರೂ ಬೇಕಾಗತ್ತಾ? ಏನು ಬೇಕಿಲ್ಲ. ಎಲ್ಲಿದ್ರೆ ನಮ್ ದೇಹದಲ್ಲಿ ನಡೆಯೋ ಉಸಿರಾಟ ಅಷ್ಟೇ ಇಂಪಾರ್ಟೆಂಟ್. ಆದ್ರಿಂದ ಎಲ್ಲಿದ್ರೆ ಮರದ ಕೆಳಗಿದ್ರೆ ಮರದ ಕೆಳಗ್ ಕೂತ್ಕೋಬಹುದು, ಪ್ರಯಾಣ ಮಾಡುವಾಗ ಮಾಡ್ಬೋದು, ಮನೆಯಲ್ಲಿ ಮಾಡ್ಬೋದು, ಆಫೀಸಲ್ಲಿ ಮಧ್ಯಾಹ್ನ ಲಂಚ್ ಬರಲ್ಲಿ ಮಾಡ್ಬೋದು. ಸೊ ಎಲ್ಲಿ ಬೇಕಾದ್ರೆ ಮಾಡೋ ನಿರ್ದಿಷ್ಟ ಸ್ಥಳ, ಉಡುಪು, ದಿಕ್ಕು ಯಾವ್ದೂ ಇಲ್ಲ. ನಮ್ ದೇಹದಲ್ಲಿ ಸ್ನಾನ ಮಾಡ್ಬೇಕು ಆ ತರದ್ದು ಇಲ್ಲ. ಯಾಕೆ ಅಂತಂದ್ರೆ ಸ್ನಾನ ಮಾಡಕ್ ಮುಂಚೆನೂ ಇದೇ ಉಸಿರು, ಸ್ನಾನ ಮಾಡದ್ಮೇಲೂ ಇದೇ ಉಸಿರು, ಊಟ ಮಾಡದ್ಮೇಲೂ ಇದೇ ಉಸಿರು, ಊಟ ಮಾಡಾದ್ಮೇಲೂ ಇದೇ ಉಸಿರಾದ್ರಿಂದ ನಾವು ಗಮನಿಸೋದು ಉಸಿರಾದ್ರಿಂದ ಯಾವುದೇ ನಿರ್ಬಂಧನೆಗಳಿಲ್ಲ, ಕಟ್ಟುಪಾಡುಗಳಿಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ, ಏನೂ ಇಲ್ಲ. ಎಲ್ಲಿದ್ರೆ ಅಲ್ಲಿ ನಮ್ಮ ಉಸಿರನ್ನ ನಾವು ನೋಡಿ ಧ್ಯಾನದಲ್ಲಿ ತೊಡಗಬಹುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.